ಎಲ್ರಿಗೂ ನಮಸ್ಕಾರ. ನಾನು ಸಿಎಂ ಶಾಬಾಸ್ ಖಾನ್, ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ನ್ಯಾಷನಲ್ ಪ್ರೆಸಿಡೆಂಟ್. ನಮ್ಮ ಒಂದು ಉತ್ತಮವಾದ ಕಾರ್ಯಕ್ರಮ ನಾವು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಕ್ಕೋಸ್ಕರ ಅಂತ ಬಂದಿರೋದು. ಪ್ರೌಡ್ ಟು ಬಿ ಎ ಪೊಲೀಸ್ ಅಂತ ಹೇಳಿ. ವಿ ರೆಸ್ಪೆಕ್ಟ್ ಪೊಲೀಸ್, ವಿ ಸಪೋರ್ಟ್ ಪೊಲೀಸ್. ನಮ್ಮ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ವತಿಯಿಂದ ಈ ರಾಜ್ಯಾದ್ಯಂತ ಪೊಲೀಸ್ ಕಾನ್ಸ್ಟೇಬಲ್ಗಳ ಈ ಅಂತರ ಜಿಲ್ಲೆ ವರ್ಗಾವಣೆ ಆಂದೋಲನ ಅಂತ ತೆಗೆದಿದ್ದೀವಿ. ಈ ಆಂದೋಲನದಲ್ಲಿ ಸಾವಿರಾರು ಜನ ಪೊಲೀಸ್ನವರು ಅವರವರ ಊರು ಬಿಟ್ಟು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ 3 ವರ್ಷ ಇಲ್ಲಿ ಬಂದು ಡ್ಯೂಟಿ ಮಾಡಿ ಕಾಯ್ದಿದ್ದಾರೆ, 5 ವರ್ಷ ಕಾಯ್ದಿದ್ದಾರೆ, 7 ವರ್ಷ ಕಾಯ್ದಿದ್ದಾರೆ, 10 ವರ್ಷ ಕಾಯ್ದಿದ್ದಾರೆ. ಇವ್ರಿಗೆ ಇಲ್ಲಿವರೆಗೂ ವರ್ಗಾವಣೆ ವಿಚಾರದಲ್ಲಿ ಯಾವುದೇ ರೀತಿಯ ಸರ್ಕಾರ ಪ್ರತಿಕ್ರಿಯೆ ಕೊಡೋದಾಗ್ಲಿ, ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡೋದಾಗ್ಲಿ, IG DIG ಸಾಹೇಬರು ಇದ್ರ ಬಗ್ಗೆ ವಿಚಾರ ಪ್ರಸ್ತಾಪ ಮಾಡೋದಾಗ್ಲಿ ಯಾವುದೇ ರೀತಿಯ ಇಲ್ಲ. ಈಗ ನಾವು ಒಬ್ಬ ಸಾಮಾನ್ಯ ಮನೆಯಲ್ಲಿದ್ದು ಬಡತನದಿಂದ ಒಂದು ಹುಡುಗನ್ನ ಓದಿಸಿ ಪೊಲೀಸ್ ಆಗ್ತಾರೆ ಅಂತ ಹೇಳಿದ ತಕ್ಷಣ ನಮ್ಗೆ ಹೆಮ್ಮೆ ಆಗುತ್ತೆ. ಈ ಹೆಮ್ಮೆ ಆದ ತಕ್ಷಣ ಇವರು ಬೆಂಗಳೂರಿಗಾದ್ರೂ ಡ್ಯೂಟಿ ಕೊಡ್ಲಿ, ಹುಬ್ಳಿಲಾದ್ರೂ ಕೊಡ್ಲಿ, ಶಿವಮೊಗ್ಗದಲ್ಲಾದ್ರೂ ಕೊಡಿ, ಹಾಸನದಲ್ಲಾದ್ರೂ ಕೊಡಿ, ಡ್ಯೂಟಿ ಸಿಕ್ಕಿದ್ರೆ ಸಾಕು ಅಂತೀವಿ. ಬಟ್ ಡ್ಯೂಟಿ ಮಾಡ್ತಾ 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 1-2 ವರ್ಷ, 5 ವರ್ಷ, 10 ವರ್ಷ ಆದ ನಂತರ ಏನಾಗುತ್ತೆ, ಮನುಷ್ಯನ್ಗೆ ನಮ್ ತಂದೆ ತಾಯಿಗೆ ನಾವು ನೋಡ್ಕೊಳಕ್ ಆಗ್ತಾ ಇಲ್ವಲ್ಲಪ್ಪ, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋ ಮನೆ ವಿಚಾರ ಬಂದಾಗ ಈ ಪ್ರಾಬ್ಲಮ್ಗಳಿಗೆ, ಕಿರುಕುಳಗಳಿಗೆ ಒಳಪಡ್ತಾರೆ ಪೊಲೀಸ್ನವರು. ಈ ತರ ಮಾಡಿ ಎಷ್ಟೋ ಜನ ಜೀವನ ಪೊಲೀಸ್ನವರ ಹಾಳಾಗುವಂತ ಪರಿಸ್ಥಿತಿಗೆ ಬಂದಿದೆ. ನಾನು ಹೇಳೋದಿಷ್ಟೇ, ಈ ವರ್ಗಾವಣೆ ವಿಚಾರದಲ್ಲಿ ನಾನು ಆಂದೋಲನ ತೆಗೆದಿರೋದು ಇದು ಅಣ್ಣಾ ಹಜಾರೆ ಆಂದೋಲನಕ್ಕಿಂತ ಜಾಸ್ತಿ ನಡೀತದೆ. ಏನಕ್ಕಂತ ಹೇಳಿದ್ರೆ, ನೀವು ನಮ್ಮ ಪೊಲೀಸ್ನವರು ಯಾವತ್ತು ನಮ್ಮ ಬೆನ್ನ ಹಿಂದೆ ನಮಗೋಸ್ಕರ ನಮ್ಮ ಸೇವೆಯಲ್ಲಿ ಸದಾ ನಿಂತಿರ್ತಾರೆ. ಆದ್ರೆ ಇವತ್ತು ನಾವೆಲ್ಲ ಸಾಮಾನ್ಯ ಜನಗಳು ಪೊಲೀಸ್ನವರಿಗೋಸ್ಕರ ಅವರ ಪರವಾಗಿ ನಾವಿವತ್ತು ನಿಂತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ನಿಂತ್ಕೋಬೇಕಾಗಿದೆ. ಏನಕ್ಕಂದ್ರೆ ಸ್ನೇಹಿತರೆ, ಇವತ್ತು ನಡೀತಾ ಇರುವಂತಹ ಅಕ್ರಮಗಳಿಗಾಗ್ಲಿ, ದೇಶದ ಭದ್ರತೆಗಾಗ್ಲಿ, ಇದಕ್ಕೆಲ್ಲ ಕಡಿವಾಣ ಹಾಕೋರು ಯಾರು ಅಂತ ಕೇಳಿದಾಗ ಒಂದು ಚಿಕ್ಕ ಮಗು ಕೇಳಿದ್ರು ಹೇಳುತ್ತೆ, ಇದಕ್ಕೆ ಪೊಲೀಸ್ನವರೇ ಕಾರಣ. ಇವತ್ತು ನಾವು ನೆಮ್ಮದಿಯಾಗಿ ಮಲಗ್ತಾ ಇದೀವಿ ಅಂದ್ರೆ ಇದಕ್ಕೆ ಪೊಲೀಸ್ನವರೇ ಕಾರಣ. ಇವತ್ತು ನಾವು ನೆಮ್ಮದಿಯಾಗಿ ಇದ್ದೀವಿ ಅಂದ್ರೆ ಇದಕ್ಕೆ ಪೊಲೀಸ್ನವರೇ ಕಾರಣ. ನಮ್ಮ ಭದ್ರತೆಯಿಂದ ಎಲ್ಲಾ ರೀತಿಯ ಅವರು ನಮ್ಗೆ ಸುರಕ್ಷತೆ ನೀಡಬೇಕಾಗಿದ್ರೆ ಅವರ ಫ್ಯಾಮಿಲಿ ಅವ್ರಿಗೋಸ್ಕರ ನಾವು ಕೆಲಸ ಮಾಡುವಂತ ಅವಶ್ಯಕತೆ ಇದೆ. ಇವತ್ತು ರಾಜ್ಯದಲ್ಲಿ ನಾವು ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳು ಯಾರು ಕೂಡ ಪೊಲೀಸ್ನವ್ರ ಬಗ್ಗೆ ಮಾತಾಡಲ್ಲ. ಏನಕ್ಕಂದ್ರೆ ಪೊಲೀಸ್ನವ್ರು ಯಾರು ಹೆದರ್ತಾರೆ ಗೊತ್ತಾ? ಕಳ್ಳ ಇದ್ದವ್ರು ಮಾತ್ರ ಪೊಲೀಸ್ನವ್ರು ಹೆದರ್ಬೇಕಾಗಿರುವಂತದ್ದು. ಆದ್ರೆ ನಾವೆಲ್ಲರೂ ಕೂಡ ಇವತ್ತು ಪೊಲೀಸ್ನವ್ರನ್ನ ಸಾಥ್ ನೀಡಬೇಕಾಗಿರುವಂತದ್ದು. ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಟಿ ಶರ್ಟ್ಗಳನ್ನು ಕೊಟ್ಟಿ, ಆಮೇಲೆ ಐಡೆಂಟಿ ಕಾರ್ಡ್ ಎಲ್ಲ ಕೊಟ್ಟಿ, ಪರ್ಮಿಷನ್ ಲೆಟರ್ ಮುಖಾಂತರ ಇದು ಪ್ರೌಡ್ ಟು ಎ ಪೊಲೀಸ್ ಅಂತ ಹೇಳಿ ಈ ಸ್ಟಿಕ್ಕರ್ ಅನ್ನು ನಿಮ್ಮ ಎಲ್ಲಾ ವಾಹನಗಳಿಗೆ ಅಂಟಿಸಿ, ನಿಮ್ಮ ಮನೆ ಡೋರ್ಗಳ ಮೇಲೆ ಅಂಟಿಸಿ, ನಿಮ್ಮ ಎಲ್ಲಾ ಆಟೋ ಡ್ರೈವರ್ಸ್ ಗಳು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ಪ್ರತಿಯೊಂದು ಸಂಘಟನೆಗಳಿಗೆ ನೀವು ಪ್ರತಿಯೊಂದು ಪಕ್ಷಗಳಿಗೆ ಮೇಲ್ ಬರಕ್ಕಂತ ಅವಕಾಶ ಮಾಡಿಕೊಟ್ಟವ್ರು ನೀವು. ಅದಕ್ಕೆ ಇವತ್ತು ಪೊಲೀಸ್ನವ್ರ ವಿಚಾರ ಬಂದಾಗ ನೀವು ಅವರನ್ನ ಸಾಥ್ ಕೊಡುವಂತ ಕೆಲಸ ಮಾಡಿ. ಈ ಸ್ಟಿಕ್ಕರ್ ಅನ್ನು ಅಂಟಿಸಿ ಪ್ರತಿಯೊಂದು ಸ್ಕೂಲು, ಕಾಲೇಜು, ಎಲ್ಲ ಶಾಲಾ ಕಾಲೇಜು ಮಕ್ಕಳು ಈ ಸ್ಟಿಕ್ಕರ್ ಅನ್ನು ನಿಮ್ಮ ಪುಸ್ತಕದ ಮೇಲೆ ಅಂಟಿಸಿ ಪೊಲೀಸ್ನವ್ರಿಗೆ ತೋರಿಸಿ, ನಿಮಗೆ ಅವಶ್ಯಕತೆ ಬಿದ್ದಾಗ ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ. ಪ್ರತಿಯೊಂದು ಅಂಗಡಿಯವರು ನಿಮ್ಮ ಅಂಗಡಿಗಳ ಮುಂದೆ ಈ ಸ್ಟಿಕ್ಕರ್ ಅನ್ನು ಅಂಟಿಸಿ ಅವ್ರಿಗೆ ತೋರಿಸಿ, ನಿಮ್ಮ ಬೆಂಬಲಕ್ಕೆ ಪೊಲೀಸ್ನವರೇ, ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಸದಾ ನೀವು ನಮಗೋಸ್ಕರ 24 ಗಂಟೆ ಕೆಲಸ ಮಾಡೋರು, ನಿಮ್ಗೋಸ್ಕರ ನಾವು ರೆಡಿ ಇದ್ದೀವಿ ಯಾವತ್ತು ಕೆಲಸ ಮಾಡಕ್ಕೆ ಅಂತ ಹೇಳಿ ಈ ಆಂದೋಲನಗೆ ಸಾಥ್ ಕೊಡಿ. ಪೊಲೀಸ್ ಕಾನ್ಸ್ಟೇಬಲ್ಗಳ ಅಂತರ ಜಿಲ್ಲೆ ವರ್ಗಾವಣೆ ಆಂದೋಲನಗೆ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ವತಿಯಿಂದ ನೀವೆಲ್ಲರೂ ಕೂಡ ಸಾಥ್ ನೀಡಬೇಕು. ಸ್ಟಿಕ್ಕರ್ ಗಳನ್ನು ನೀವೆಲ್ಲರೂ ಕೂಡ ನಿಮ್ಮ ವಾಹನಗಳ ಮೇಲೆ ಅಂಟಿಸಬೇಕು, ನಿಮ್ಮ ಅಂಗಡಿಗಳ ಮೇಲೆ ಅಂಟಿಸಬೇಕು, ನಿಮ್ಮ ಮನೆಗಳ ಮೇಲೆ ಅಂಟಿಸಬೇಕು, ನಿಮ್ಮ ಸ್ಕೂಲ್ ಕಾಲೇಜ್ ಓದುವಂತ ಮಕ್ಕಳು ನಿಮ್ಮ ಬ್ಯಾಗ್ಗಳ ಮೇಲೆ ಅಂಟಿಸಬೇಕು. ಯಾಕಂದ್ರೆ ಇವತ್ತು ನಾವು ಹೇಳ್ಕೊಡ್ಬೇಕಾಗಿದೆ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ, ವಿ ರೆಸ್ಪೆಕ್ಟ್ ಪೊಲೀಸ್, ವಿ ಸಪೋರ್ಟ್ ಪೊಲೀಸ್. ಅವಶ್ಯಕತೆ ಬಂದಾಗ 10 ವರ್ಷ ಆಗಿದೆ ವರ್ಗಾವಣೆ ವಿಚಾರದಲ್ಲಿ, ಯಾರು ಕೂಡ ಪ್ರತಿಕ್ರಿಯೆ ನೀಡಲ್ಲ. ಯಾವುದೇ ಸರ್ಕಾರ ಇದಕ್ಕೆ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿಕ್ಕೆ ಆಮೇಲೆ ನಮ್ಮ ಪೊಲೀಸ್ನವರ ವರ್ಗಾವಣೆ ವಿಚಾರದಲ್ಲಿ ಆಂದೋಲನ ತಂದಿದ್ದೀವಿ. ನೀವೆಲ್ಲರೂ ಕೂಡ ಸಹಕರಿಸಿ ಅಂತ ಕೇಳ್ಕೊಂತ ಇದ್ದೀನಿ. ಧನ್ಯವಾದ.